ನಿಮಗೆ ಗೊತ್ತಾ, ಆಮ್ಸ್ಟರ್ಡ್ಯಾಮ್ ಅಲ್ಲಿ ಕೆನಾಲ್ಸು ಎಷ್ಟಿದೆ ಅಂದರೆ ವೆನ್ನಿಸನ್ನು ಮೀರಿಸುತ್ತೆ. ಜನಕ್ಕಿಂತ ಹೆಚ್ಚು ಇಲ್ಲಿ ಸೈಕಲ್ಗಳಿದೆ. ಹೌಸಸ್ಗಳು ಒಂಥರ ಕೆಲವು ಸತಿ ಇನ್ನೇನು ಬಿದೋಗುತ್ತಾನೋ ಅನ್ನೋ ಹೋಗಿದೆ. ಸಿಟಿ ಆಫ್ ಸ್ಟ್ರೂಪ್ ವಾಫಲ್ಸ್, ಟಿಲ್ಟೆಡ್ ಬಿಲ್ಡಿಂಗ್ಸ್, ಕ್ವಾಕಿ ಚಾಮ್. ಇವತ್ತಿನ ವ್ಲಾಗಲ್ಲಿ ಬನ್ನಿ, ಲೆಟ್ಸ್ ಎಕ್ಸ್ಪ್ಲೋರ್ ಬೆಂಗಳೂರು ಟು ಆಮ್ಸ್ಟರ್ಡ್ಯಾಮ್. ಹೇಗಿರುತ್ತೆ ದ ಸೀಕ್ರೆಟ್ ಆಲೀಸ್, ಐಕಾನಿಕ್ ಕೆನಾಲ್ಸ್, ಚೀಸ್, ದಿ ಇಲ್ಲಿಗಲ್ ರೆಡ್ ಲೈಟ್ ಏರಿಯಾ. ಹೇಗಿದೆ? ರೆಡಿ, ಸ್ಟಡಿ, ಗೋ. ಟಚ್ ಡೌನ್ ಅಬು ಧಾಬಿ. All excited for Amsterdam, Paris, Rome, Italy. ಎಷ್ಟೊಂದು ಕನ್ಫ್ಯೂಷನ್ ಇತ್ತು, ನೋಡ್ಬೇಕಾಗಿತ್ತು. ಎಮರ್ಜೆನ್ಸಿ ಸೀಟಲ್ಲಿ ಬೇರೆ ಸಿಕ್ಕಿತಾ ನನ್ನ ಸೀಟು. ಇಟ್ ವಾಸ್ ಲೈಕ್, ನನಗೆ ಭಯ ಆಯ್ತೋ ಇಲ್ವೋ. ನನ್ನ ಪಕ್ಕದಲ್ಲಿ ಒಂದು ಫ್ಯಾಮಿಲಿ ಇನ್ನೂ ವಿಚಿತ್ರವಾಗಿ ಬೇಡ್ಕೊಂಡು ಮೇಡಮ್ ಪ್ಲೀಸ್ ಟೇಕ್ ಕೇರ್ ಅಂತೆಲ್ಲ ಹೇಳಿ ನಾನು ಕೂತಿದ್ನಲ್ಲ ಅದ್ರ ಪಕ್ಕ ಹಿಂಗೆಲ್ಲ ಆಯ್ತು. ನೋಡ್ತಾ ಇರೋ ಡೇವಿಡ್ ಟ್ರಾವೆಲ್ ಇಟ್ಕೊಂಡು ಅಬುಧಾಬಿ ಅವ್ರು ನೋಡ್ರಿ, ಹೋರ್ಡಿಂಗ್ ಅಲ್ಲಿ ಹುಲ್ಲುಗೆಲ್ಲ ತೋರಿಸ್ತಾ ಇದಾರೆ. ಯಾವ್ದು ನಮ್ ಗೇಟು ನೋಡ್ತಾ, ಯಾವ್ದು A4 ಫ್ಯಾನ್ಸಿ ಸ್ಮೋಕಿಂಗ್ ಕ್ಯಾಬಿನ್, ಸೀತು ಹಿಂಗಿದೆ ನೋಡಿ. ಹೌ ವಾಸ್ ಮೈ ಏರ್ಪೋರ್ಟ್ ಲುಕ್ ಗೈಸ್? ಇವತ್ತೆಲ್ಲ ನಿಜವಾಗ್ಲೂ ಏರ್ ಇಂಡಿಯಾ ಗರಟನೆ ಆದ್ಮೇಲೆ ಏರ್ಪೋರ್ಟ್ ಲುಕ್ ಡಸಂಟ್ ಮ್ಯಾಟರ್, ಲಕ್ ಡಸ್ ಮ್ಯಾಟರ್ ಅಷ್ಟೇ. ಏನೋ ಇದು ಬಿರ್ವೆಗಳು ಗೊತ್ತಾಗಳು ಒಂದ್ರಿಂದ ಒಂದು ಹೋಗತ್ತಲ್ಲ, ಹಂಗಿದೆ. ಈಗ ನೆಕ್ಸ್ಟ್ 6 ಗಂಟೆ ಫ್ಲೈಟ್ ಇದೆ. ಅದಕ್ಕೂ ಮುಂಚೆ ಏರ್ಪೋರ್ಟಲ್ಲಿ ಒಂದಷ್ಟು ಟೈಮ್ ಸಿಗುತ್ತೆ, ಒಂದು 20-30 ನಿಮಿಷ. ಸೊ ಈ ಕಡೆ ಆ ಕಡೆ ಎಲ್ಲ ನೋಡ್ತಾ ಇದ್ದೀನಿ. ಕಣ್ಣು ಫಸ್ಟು ಹೋಗೋದೇ ಶಾಪಿಂಗ್ ಕಡೆಗೆ. ಯಾವ ಹೊಸ ಬ್ರ್ಯಾಂಡ್ ಇದೆ ಇಂಡಿಯಾದಲ್ಲಿ ಇಲ್ಲದೆ ಇರೋದು ಏನು ಅಂತ. ನಾನು ಬೇರೆ ಈ ಕೊರಿಯನ್ ಒಂದು ಬ್ರ್ಯಾಂಡ್ ಇದೆ ರೀ, ಸುವಾಶು ಅಂತಲೂ ಅದು. ಅದನ್ನು ರೇವತಿ ಕಾಮತ್ ಮ್ಯಾಮ್ ಪಾಡ್ಕಾಸ್ಟಿಗೆ ಬಂದಾಗ ಕಾಂಪ್ಯಾಕ್ಟ್ ಯೂಸ್ ಮಾಡಿದರು ಮೇಕಪ್ ಎಲ್ಲ ಮಾಡ್ಕೊಳ್ಳುತ್ತಾ. ಸೊ ಅವಾಗ ಅದು ಹೇಳಿದ್ರ, ಐ ವಾಸ್ ಸರ್ಚಿಂಗ್ ಫಾರ್ ದ್ಯಾಟ್. ಕೊನೆಗೆ ಐ ಬೇಸಿಕಲಿ ವಾಂಟ್ ಬೈ ಊಪ್ದು ಒಂದು ಸ್ಟ್ರ್ಯಾಪು ಆ್ಯಂಡ್ ದರ್ ಇಸ್ ಒನ್ ಕೊರಿಯನ್ ಬ್ರ್ಯಾಂಡ್ ಕಾಂಪ್ಯಾಕ್ಟ್. ಅದು ಹಾಕ್ಕೊಂಡ್ರೆ ನಿಮಗೆ ಫೌಂಡೇಶನ್ನು ಬೇಡ, ಏನೋ ಬೇಡ, ಕಾಂಪ್ಯಾಕ್ಟ್ ಆಲ್ ಇನ್ ಆಲ್. ಅದು ನಾವು ಹುಡ್ಕೊಂಡು ಹೋಗೋದೇ ಒಂದು, ಕಣ್ಣಿಗೆ ಸಿಗೋದೇ ಒಂದು. ಸೋಲ್ ಡೆ ಜನೈರೋ ಇಸ್ ಮೈ ಫೇವ್ರೆಟ್ ಬ್ರ್ಯಾಂಡ್. ಇವ್ರದ್ದು ಕ್ರೀಮ್ ಜೊತೆಗೆ, ಬಂಬಮ್ ಕ್ರೀಮ್ ಜೊತೆಗೆ ಬಾಡಿ ಮಿಸ್ಟು ಫೇಮಸ್ಸು. ಚೈರೋಸಾ 62 ಅಂತ ತುಂಬ ಫೇಮಸ್ ಅವ್ರದ್ದು. ಚೈರೋಸಾ ಅಂದರೆ ಪೋರ್ಚುಗೀಸಲ್ಲಿ ಡಿಲಿಷಿಯಸ್ ಫ್ರೇಗ್ರೆಂಟ್ ಅಂತ. ಸೊ ಈಗ ಅದನ್ನೆಲ್ಲ ನೋಡಿಕೊಂಡು ಹೊಸದೆಲ್ಲ ತೊಗೊಂಡು ಮುಂದೆ ಲ್ಯಾಡರಾಚ್, ರುಡಾಲ್ಫ್ ಲ್ಯಾಡರಾಚ್ ಅಂತ ಈ ಸ್ವಿಟ್ಜರ್ಲೆಂಡ್ನಲ್ಲಿ 1962ನಲ್ಲಿ ಶುರುವಾಗಿದ್ದು ಈ ಚಾಕ್ಲೇಟ್ ಬ್ರ್ಯಾಂಡು. ನೋಡಿದ್ರ ಸ್ಲ್ಯಾಬ್ ಥರ ತೆಳ್ಳಗಿರೋ ಥರ, ಇದರಲ್ಲಿ ನಟ್ಸು ಈ ಥರ ಏನೇನೋ ವೇರಿಯೇಷನ್ಸ್ ಇರುತ್ತೆ. ಕಣ್ಣಿಗೆ ಬಿದ್ದಿದ್ದು ಏನೇನೋ ಹೊಸ, ಇಲ್ಲಿ ನೋಡಿ ಇಲ್ಲಿ ಹಂಟರ್ಸ್ ಚಿಪ್ಸ್ ಅಂತೆ. ಬೇರೆ ದೇಶಕ್ಕೆ ಹೋದಾಗ ನಮ್ಮ ದೇಶದಲ್ಲಿ ಇಲ್ದಿರೋದು ಏನೇನಂತ ಅದೇ ತಾನೇ ಫಸ್ಟ್ ಕಣ್ಣು ಬೀಳೋದು. ರೈಟ್ ನಾವು ಡಯಟಲ್ಲಿ ಇದ್ದೀನಿ ಅಲ್ಲ, ವೆಕೇಷನಲ್ಲಿ ಚೀಸಾಗಿ ಬಿಟ್ಕೊಡ್ಬಾರ್ದು. 66.5 ಆ್ಯಂಡ್ ಐ ಹ್ಯಾವ್ ಟು ಬ್ರಿಂಗ್ ಮೈ ವೇಟ್ ಡೌನ್ ಟು 60. ಟಫ್ ರೈಟ್. ಒಟ್ಟಿಗೆ ಅಂತ ನೋಡಲ್ಲ, ಒಂದೊಂದಾಗೇನೆ ಒಂದೊಂದೇ ಹೆಜ್ಜೆ ಕನ್ಸಿಸ್ಟೆಂಟಾಗಿ ಇಡೋದು. ಹಂಗಾಗಿ ಐ ಆಮ್ ನಾಟ್ ಈಟಿಂಗ್ ಎನಿ ಜಂಕ್. ಐ ಜಸ್ಟ್ ವಾಂಟ್ ಕಾಫಿ ಅಲ್ಲಿಲ್ಲ, ಸೊ ಅಲ್ಲೆಲ್ಲ ತಗೋಬೇಕು. ಫ್ಲೈಟ್ ಒಳಗೆ ಹೋಗ್ತಾ ಇದ್ದೀವಿ, ಸೀಟು ಹುಡುಕ್ತಾ ಇದ್ದೀವಿ. ಕೂತು ಈಗ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡ್ತಾ ಇರೋದು. ಅಲ್ಲಿ ನೋಡಿ ಅಲ್ಲಿ ಪೋರ್ಟ್ಗಳೆಲ್ಲ ಹೇಗಿರುತ್ತೆ, ಚಾರ್ಜಿಂಗ್ ಯೂನಿಟು ಎಲ್ಲ ಚೆನ್ನಾಗಿದೆ. ದೇರ್ ಒಬ್ಬ ನೇಬರು ನನ್ನ ಚಾರ್ಜರ್ ಯೂಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಅಲ್ಲೆಲ್ಲ ಬೇರೆ ಥರ ಚಾರ್ಜರು, ಅದನ್ನೆಲ್ಲ ಕೊಟ್ಟು ಹೆಲ್ಪ್ ಮಾಡ್ದ. ಸೊ ಐ ವಾಸ್ ಲೈಕ್ ವಾವ್, ದಟ್ಸ್ ಅ ಗುಡ್ ಸ್ಟಾರ್ಟ್. ಅಲ್ಲಿ ನೋಡಿ ಅಲ್ಲಿ ಕಿವಿ ಇಟ್ಕೊಳ್ಳೋದನ್ನು ತೊಗೊಂಡು ಕೊಟ್ಟ, ನಾನು ಹೇಳಿದೆ ಮೂವಿಗೆ ಇಟ್ಕೊ ಅಂತ. ಸೊ ಈ ಥರದ್ದೇ ಜೋಕ್ಸ್ಗಳೆಲ್ಲ ಬೇಕಲ್ಲ ನಮಗೆ, ನಾವೇ ಎಂಟರ್ಟೈನ್ಮೆಂಟಲ್ಲಿ. ಫೈನಲಿ ಹೋಗ್ತಿದ್ದಂಗೆ ನಾವು ಇಲ್ಲಿಂದ ಒಂದು 30 ಮಿನಿಟ್ಸ್ ಟ್ರೈನ್ ತೊಗೊಂಡು ಅಲ್ಲಿಂದ ಮೆಟ್ರೋ ತೊಗೊಂಡು ಹೋಟೆಲ್ಗೆ ಹೋಗಿ ದೆನ್ ಯಾವ ಲಾಂಗ್ ನೈಟ್ ಆಗಿದೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ನೈಟ್ 1. Day 1 ಇಂದ ಟ್ರಿಪ್ ಸ್ಟಾರ್ಟ್ ಆಗುತ್ತೆ. ನೈಟ್ 1 at Amsterdam. ಓಕೆ, ಟ್ರೈನ್ ಟಿಕೆಟ್ ಎಲ್ಲಿಗೆ ಹೋಗೋದು ನೆಕ್ಸ್ಟ್ ಈಗ? Amsterdam Central. Schiphol Airport. When we
ಡೇರುಟ ಅಂಡ್ ಅದರ್ ಪ್ರಾಡಕ್ಟ್ಸ್ ಅಂದ್ರೆ ಏನ್ ಬರೋದು ಸೋರ್ಸ್ ಇದು ರಾಟರ್ಡಮ್ ಸೆಂಟ್ರಲ್ ಓಕೆ ಟೂ ಪೀಪಲ್ ಒನ್ ವೇ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್ ಅಂದ್ರೆ 20 ಸೆಕೆಂಡ್ ಕ್ಲಾಸ್ ಅಂದ್ರೆ ಇದು ಫಸ್ಟ್ ಕ್ಲಾಸ್ ಕ್ರೌಡ್ ಇರುತ್ತೆಲ್ಲ ಸ್ವಲ್ಪ ಕ್ರೆಡಿಟ್ ಕಾರ್ಡ್ ಓಕೆ ಕ್ರೆಡಿಟ್ ಕಾರ್ಡ್ ರೆಡಿ ಇಟ್ಕೊಳ್ಳೋಣ ಸೈಕಲ್ ಇಲ್ಲ ಬ್ಯಾಗ್ ಏನು ಕೇಳಿಲ್ಲ ಇವರು ಯಾರು ಮಕ್ಕಳು ಇಲ್ಲ ನಾಯಿ ಇಲ್ಲ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಆನ್ ದ ಪೇ ಪ್ಯಾಡ್ ಸರಿ ಟಿಕೆಟ್ ಎಲ್ಲ ತೊಗೊಂಡು ಆಚೆಗೆ ಬಂದ್ವಾ ನಮಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಓ ಇಲ್ಲಿದ ಏರ್ಪೋರ್ಟಿಂಗ್ ಆಚೆಗೆ ಬರ್ತಿದ್ದಂಗೆ ಹೇಗಿರುತ್ತೆ ಅಂತ ವಾವ್ ಅಲ್ಲಿ ಆಚೆ ನೋಡ್ತೀನಿ ಬಲೂನ್ ಗಿಲೂನೆಲ್ಲ ಕೊಟ್ಕೊಂಡು ಫ್ಲವರ್ ಬೊಕ್ಕೆ ಎಲ್ಲ ಇಟ್ಕೊಂಡು ತಪ್ಕೊಂಡು ಖುಷಿಯಾಗಿದ್ರು ಅದು ಲೈಕ್ ವಾವ್ ಇದು ನೋಡ್ತಿದ್ದಂಗೆ ನಮ್ಮಲ್ಲಿ ಇಲ್ಲೆಲ್ಲ ರೆಸ್ಟೋರೆಂಟ್ಸು ಇದೆಲ್ಲ ಇರುತ್ತಲ್ಲ ಲೆಫ್ಟಲ್ಲಿ ಒಂದು ದೊಡ್ಡ ಬಲೂನ್ ಶಾಪ್ ಇದೆ ಐ ಥಿಂಕ್ ಈಗಲೂ ನಮ್ಮ ಏರ್ಪೋರ್ಟಲ್ಲೂ ದೆರ್ ಇಸ್ ಒನ್ ಫ್ಲವರ್ ಸ್ಟೋರ್ ಬಟ್ ಎನಿವೆ ಪ್ರತಿಯೊಂದು ಒಂದು ಜಾಗಕ್ಕೆ ಬಂದ ತಕ್ಷಣ ಅಲ್ಲಿ ಹೇಗಿರುತ್ತೆ ಅಂತ ನೋಡೋದಕ್ಕೆ ಇಲ್ಲಿ ನೋಡಿ ಐ ಸಾ ದೀಸ್ ವಂಡರ್ಫುಲ್ ಹ್ಯೂಜ್ ಆಸ್ ಬಿಗ್ ಬಲೂನ್ಸು ಪ್ಲೇನ್ ಶೇಪ್ದು ಫ್ಲವರ್ ಫೀಲ್ ಸೋ ನೈಸ್ ರೈಟ್ ಸೊ ನಿಮ್ಮಲ್ಲೂ ಎಷ್ಟು ಜನ ಕಲ್ಚರ್ ಇಟ್ಕೊಂಡಿದ್ದೀರಾ ಯಾರು ಏರ್ಪೋರ್ಟಲ್ಲಿ ರಿಸೀವ್ ಮಾಡೋಕ್ಕೆ ಹೋದಾಗ ಇವೆಲ್ಲ ತೊಗೊಂಡೋಗ್ತೀರಾ ನೋಡಿ ಇಲ್ಲಿ ನೆಕ್ಸ್ಟು ಸ್ಯಾಂಪಲ್ ಆಫ್ ಆಮ್ಸ್ಟರ್ಡ್ಯಾಮ್ ಟೇಸ್ಟ್ ಆಫ್ ಆಮ್ಸ್ಟರ್ಡ್ಯಾಮ್ ಕಣ್ಣಲ್ಲೇ ನೋಡಿ ಆ ಟ್ಯೂಲಿಪ್ ಹೂವಿಂದು ಬಲ್ಬ್ಸು ಮೀ ಬಿಂಗ್ ಅ ಗಾರ್ಡ್ನರ್ ಡಾಲಿಯಾ ಟ್ಯೂಲಿಪ್ಸು ಇದೆಲ್ಲ ನೋಡಿ ಅದೆಲ್ಲ ಓ ಸ್ಟಾರ್ಟಿಂಗ್ ಒಂದು ಎಕ್ಸ್ಪೆಕ್ಟೇಷನ್ ನೋಡಿ ಆಮ್ಸ್ಟರ್ಡ್ಯಾಮ್ ಅಂದ ತಕ್ಷಣ ಸೈಕಲ್ಲು ಆ ಮಗ್ಸು ಫ್ಲವರ್ಸು ಮತ್ತು ಇಲ್ಲಿ ಕ್ಲಾಗ್ಸ್ ತುಂಬ ಫೇಮಸ್ಸು ಇಲ್ಲಿ ಅವ್ರದ್ದು ಚಪ್ಪಲಿನ ವುಡನ್ ಕ್ಲಾಗ್ಸ್ ಅಂತ ಏನು ಕರೀತಾರೆ ಇಲ್ಲಿ ನೋಡಿ ನೋಡ್ತಾ ಇದ್ದೀರಾ ಅವೆಲ್ಲ ವುಡನ್ ಕ್ಲಾಗ್ಸ್ ಹಳೆ ಕಾಲಕ್ಕೆ ಇದ್ದಿದ್ದು ಇವತ್ತೆಲ್ಲ ವುಡನ್ದು ಯಾರಿಗಾಗತ್ತೆ ಚಪ್ಪಲಿ ಹಾಕೊಳ್ಳೋಕ್ಕೆ ಕಾಲಕ್ಕೆ ತಕ್ಕಂತೆ ನೋಡಿ ಅಲ್ಲಿದು ಟೂರಿಸಮ್ಗೆ ಏನೇನೆಲ್ಲ ಮಾಡ್ಕೊಂಡಿದ್ದಾರೆ ಸಾಫ್ಟ್ ಕ್ಲಾಗ್ಸನ್ನು ಟ್ಯೂಲಿಪ್ಸ್ ಇದೆಲ್ಲ ಸೆಲ್ ಮಾಡ್ತಾ ಇರ್ತಾರೆ ಮತ್ತು ಹಿಂಗೆ ಮುಂದೆ ಬರ್ತೀನಿ ಓ ಹೇಮಾಮಾಲಿನಿ ಸ್ಟೋರಾ ಅಂದ್ಕೊಂಡೆ ಅಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ಒಳ್ಳೆ ನಿಪ್ಪಟ್ಟು ಥರ ಇತ್ತು ಇದನ್ನು ಇಲ್ಲಿ ಸ್ಟ್ರೂಪ್ ವಾಫಲ್ಸ್ ಅಂತ ಕರೀತಾರೆ ಅದೇನು ನೀವು ಆಮೇಲೆ ಮುಂದಕ್ಕೆ ನೋಡಬೇಕು ಬಟ್ ಗೂಗಲೆಲ್ಲ ಮಾಡಿದಾಗ ಚಾಟ್ GPT ಎಲ್ಲ ಹೇಳಿತ್ತು ಅಲ್ಲಿದ್ದು ಸ್ಟ್ರೂಪ್ ವಾಫಲ್ಸ್ ಎಲ್ಲ ಫೇಮಸ್ ಅಂತ ಸೊ ಬಂದ ತಕ್ಷಣ ಓ ನೋಡೋಣಪ್ಪ ಅಂತ ತಿರುಪತಿ ಬಂದ ತಕ್ಷಣ ಪ್ರಸಾದ ಕಂಡಂಗೆ ಕಂಟು ನನಗೆ ಒಂದು ಸ್ಟೋರ್ ನೋಡಿದ ತಕ್ಷಣ ಒಂದು ಆಸೆ ಈ ಒಳಗೋಗಿ ನೋಡೋಣ ಇರು ಅಂತ ಇವನ್ ಡೇವೇಸ್ ಹಂಗಲ್ಲ ಊರಿಗೆ ಬರ್ತಿದ್ದಂಗೆ ಅಂಗಡಿನಾ ಅಂತಾನೆ ಬಟ್ ನನಗೇನು ಬೇಕೋ ಸಾಧಿಸೋರು ನಾನು ಬಿಡಲ್ಲ ಒಂದು ಕಣ್ಣು ಹಾಯಿಸಿ ಒಂದು 5-10 ನಿಮಿಷದಲ್ಲಿ ಏನು ಕಳ್ಕೊಂಡ್ಬಿಡ್ತೀಯಾ ಅಂತ ಅಲ್ಲೆಲ್ಲ ಹೋಗಿ ನೋಡಿ ಇಲ್ಲೇನೋ ಕ್ಲಿಪ್ಸ್ ಅಂತೆ ಸಾಕ್ಸ್ ಅಂತೆ ಎಲ್ಲದರಲ್ಲೂ ಅದು ಏನಾದರೂ ಒಂದು ಮಜಾ ಇದ್ದೇ ಇರತ್ರಿ ಸರಿ ಕಣ್ಣು ಹಾಯಿಸ್ಕೊಂಡು ಹಿಂಗೆ ಹೋಗ್ತಾ ಇದ್ದೀನಿ ಈಗ ದೇವಸ್ದು ಉಪದೇಶ ಶುರು ನೋಡಮ್ಮ ಇಲ್ಲಿ ಏರ್ಪೋರ್ಟಲ್ಲಿ ಯಾರು ಶಾಪ್ ಮಾಡ್ತಾರೆ ಇದೆಲ್ಲ ಜಾಸ್ತಿ ಇದ್ದೇ ಇರುತ್ತೆ ಬ್ರ್ಯಾಂಡ್ಸ್ಗಳು ಕಮ್ಮಿ ಇರುತ್ತೆ ಸಿಟಿನಲ್ಲಿ ಮಾಡಿದ್ರೆ ಬೆಟರು ಮತ್ತು ಕತೆ ಹೇಳ್ತಾ ಇದ್ದಾನೆ ಸನ್ಸೆಟ್ ಟೈಮ್ ಇನ್ನೇನು 8:30 9 ಗಂಟೆನೋ ಅಲ್ಲಿ ಫಸ್ಟ್ ಅದನ್ನು ಹೋಗಿ ನೋಡ್ಬಿಡೋಣ ಅಂತ ಅಲ್ಲಿ ನೋಡಿ ಅಲ್ಲೊಂದು ಏರ್ಪೋರ್ಟಲ್ಲೆಲ್ಲ ನಾಯಿ ಮತ್ತು ಹಂಗೆ ಮುಂದಕ್ಕೆ ಬಂದರೆ ಅಲ್ಲೊಂದು ಸೂಪರ್ ಮಾರ್ಕೆಟು ಇಲ್ಲಿ ಸ್ಟಾರ್ಟಿಂಗೆಲ್ಲ ಹಿಂಗೆ ಫ್ಲವರ್ಸು ಹಣ್ಣುಗಳು ಅಂತೆಲ್ಲ ಇಟ್ಟಿರ್ತಾರೆ ಅಲ್ಲಿ ದೊಡ್ಡ ವುಡನ್ ಕ್ಲಾಕ್ಸ್ ನೋಡಿದ್ರಲ್ಲ ಇದೇನು ಅಂತ ನೋಡ್ತಾ ಇದ್ದೀರಾ ಆಶ್ಚರ್ಯ ಆಯಿತು ಇದು ಬೇಸಿಕ್ಲಿ ಚೀಸನ್ನು ಅಲ್ಲಿ ಈ ಥರ ವ್ಯಾಕ್ಸ್ ಕೋಟಿಂಗ್ ಹಾಕ್ಬಿಟ್ಟು ಅದಕ್ಕೆ ಬಣ್ಣದಂಥ ಕಲರ್ ಕೋಟಿಂಗ್ ಥರ ಮಾಡಿ ಇಟ್ಟಿರ್ತಾರೆ ಸೊ ನನಗೆ ಹಸುತ್ತಾ ಇತ್ತು ಸ್ಯಾಲೆಡ್ ಅಂತೆಲ್ಲ ತೊಗೊಂಡು ಫ್ರೂಟ್ಸ್ ಗೀಟ್ಸ್ ಅಂತೆಲ್ಲ ಹಿಡ್ಕೊಂಡು ಬಿಲ್ಲಿಂಗ್ ಕಡೆ ಓಡಿದೆ ಈಗ ಬಂತು ಡಬಲ್ ಡೆಕರ್ ಟ್ರೈನ್ಸ್ ನೋಡ್ರಿ ಇಲ್ಲಿ ಹಾಂ ಚೆನ್ನಾಗಿದೆ ನನಗೀಗ ಇಲ್ಲಿ 5 ನಿಮಿಷ 7 ನಿಮಿಷ ಅಂತ ಅಲ್ಲಿ ಬೋರ್ಡಲ್ಲಿ ಹಾಕಿದ್ರ ಕೂತ್ಕೊಂಡು ಕಾದ್ವಿ ದೆನ್ ಎಂಟ್ರ್ ಆಗಿದ್ದು ಬೆರೀಸು ತಗೋ ರಾಸ್ಬೆರಿ ಚೆನ್ನಾಗಿ ಹಾಕ್ಕೊಂಡು ತಿಂತಾ ಇರೋದು ಆಮೇಲೆ ಸ್ಯಾಲೆಡು ಎಲ್ಲ ಓಪನ್ ಮಾಡಿ ತಿಂದು ಸೊ ನಾವು ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಕ್ಲಾಸ್ ಅಂತ ಟ್ರಾವೆಲ್ ಮಾಡಿರೋದಲ್ಲಿ ಸೀಟ್ ಕಲರೆಲ್ಲ ನೋಡಿ ರೆಡ್ ಇರುತ್ತೆ ಆ ಕಡೆ ಕೋಚ್ ಹೋದರೆ ನಾರ್ಮಲ್ ಕ್ಲಾಸು ಅಲ್ಲಿಂದ ಆಚೆಗೆ ಬಂದಿದ್ದ ತಕ್ಷಣ ದಿಸ್ ಈಸ್ ಮೈ ಫಸ್ಟ್ ವ್ಯೂ ಆಫ್ ಆಮ್ಸ್ಟರ್ಡ್ಯಾಮ್ ನೋಡಿದ ತಕ್ಷಣ ನೋಡಿ ಅಲ್ಲಿ ಮೆಟ್ರೋ ಸ್ಟೇಷನ್ ಅಂದ ತಕ್ಷಣ ಅಲ್ಲಿ ಒಳಗಡೆ ಇದೆ ಅಂತ ಆಚೆ ಕಡೆ ಇರೋರು ಗೊತ್ತಾಗೋದು ಅಲ್ಲಿ ನೋಡಿ M ಅಂತ ಒಂದು ಪೋಲ್ ಇತ್ತು ಅಲ್ಲಿಂದ ಮತ್ತೆ ನೀವು ಕೆಳಗಡೆ ಇಳ್ಕೊಂಡು ಹೋಗಬೇಕು ಯಾಕಂದರೆ ನಾವು ಟ್ರೈನಿಂದ ಆಚೆಗೆ ಬಂದು ಆಮ್ಸ್ಟರ್ಡ್ಯಾಮ್ ಸೆಂಟ್ರಲ್ಗೀಗ ಮತ್ತೊಂದು ಮೆಟ್ರೋ ತೊಗೊಂಡು ಈಗ ನಮ್ಮ ಹೋಟೆಲ್ಗೆ ಹೋಗಬೇಕು ಸೊ ಇಲ್ಲೆಲ್ಲ ಕೇಳಿದ್ರೆ ಆರಾಮಾಗಿ ನಿಮಗೆ ಮ್ಯಾಪ್ಸ್ ಎಲ್ಲ ಓದಕ್ಕೆ ಬಂದು ಅದೆಲ್ಲ ಆದರೆ ಟ್ರೈನಲ್ಲಿ ಹಿಡಿಬೇಕು ಮೆಟ್ರೋ ಎಲ್ಲಿ ತೊಗೋಬೇಕು ಎಲ್ಲ ಗೊತ್ತಾಗತ್ತೆ ಮತ್ತು ಇಲ್ಲೆಲ್ಲ ನನ್ನ ಸಜೆಷನ್ನು ಬ್ಯಾಕ್ ಪ್ಯಾಕಿಂಗ್ ಮಾಡ್ಕೊಂಡು ಹೋದರೆ ಭಾಳ ಉತ್ತಮ ಇಲ್ಲಾಂದರೆ ದೊಡ್ಡ ಸೂಟ್ ಕೇಸ್ಗಳು ಇಟ್ಕೊಂಡು ಆ ಮೆಟ್ಲ್ಗಳು ಎಲ್ಲ ಕಡೆ ಎಸ್ಕಲೇಟ್ರು ಮತ್ತು ಟ್ರಾವೆಲೇಟ್ರು ಎಲ್ಲ ಇರುತ್ತೆ ಲಿಫ್ಟು ಇರುತ್ತೆ ಬಟ್ ಬ್ಯಾಕ್ ಪ್ಯಾಕಿಂಗ್ ಇಸ್ ಸ್ಟಿಲ್ ಲೈಕ್ ದ ಬೆಸ್ಟ್ ಯಾಕಂದರೆ ಈಗ ಉದಾಹರಣೆಗೆ ನಾವು ನೆಕ್ಸ್ಟು ರೋಮ್ವರೆಗೂ ಅಮಾಲ್ಫಿ ಕೋಸ್ಟ್ ಇಟಲಿ ಅಂತೆಲ್ಲ ಹೋದಾಗ ಅಲ್ಲೆಲ್ಲ ತುಂಬ ಮೆಟ್ಲ್ಗಳು ಜಾಸ್ತಿ ಸೊ ಈ ಥರ 4-5 ದೇಶಗಳು ಊರುಗಳು ಸುತ್ತಾ ಇದ್ದೀರಾ ಅಂದಾಗ ಎಲ್ಲದಕ್ಕೂ ಅನುಗುಣವಾಗೋ ಹಾಗೆ ಬ್ಯಾಕ್ ಪ್ಯಾಕಿಂಗ್ ಇಸ್ ದ ಬೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮಗೂ ನೋಡಿ ಆರೋಗ್ಯಕ್ಕೆ ಒಳ್ಳೆಯದು ಮೈ ಬಗ್ಸಿ ಎಲ್ಲ ಕಡೆ ಓಡಾಡಿಕೊಂಡು ಭಾರಗಳನ್ನು ಹೊತ್ಕೊಂಡು ಅದ್ರದ್ದು ಒಂದು ಮಜಾ ಇದೆ ಒಂದು ಹೋಲಿಸ್ಟಿಕ್ ಅಪ್ರೋಚು ಟ್ರಿಪ್ ಅಂದರೆ ಹಂಗೆ ಇರಬೇಕು
ಸೊ ಈಗ ಪ್ರತಿ ಸತಿ ಹೀಗೆ ಅಲ್ಲಿ ಟ್ರೈನ್ ಕಾಯ್ತದಾಗ ಇಳಿಸೋದು, ಅದು ಇನ್ನೇನು ಬಂತು ಅಂದ ತಕ್ಷಣ ಹೊತ್ಕೊಂಡು ಓಡೋದು. ಹಾಗಾಗಿ ಆಚೆಗೆ ಬಂದ್ವಾ, ಈಗ ಹೋಟೆಲ್ ಹುಡುಕಾಟ ಶುರು. ಆಚೆಗೆ ಬರ್ತಿದ್ದಂಗೆ ವಾತಾವರಣ ಸಖತ್ತಾಗಿದೆ. ಇಷ್ಟೊತ್ತಿಗಾಗಲೇ ನೋಡ್ರಿ 7:15 7:15. ನನಗೆ ಆಶ್ಚರ್ಯ, ಏನು ಗುರು ಸೈಕಲ್ಗಳೆಲ್ಲ ಬಿದ್ದು ಒದ್ದಾಡ್ತಾ ಇದೆ, ದೊಡ್ಡ ದೊಡ್ಡ ರೋಡ್ಗಳು, ಲೆಫ್ಟ್ಗೆ ಹೋಗ್ಬೇಕಾ ರೈಟ್ಗೆ ಹೋಗ್ಬೇಕಾ. ನಾನಂತೂ ಚೀಫ್ ಗೆಸ್ಟ್, ನಮ್ಮ ಮನೆಯಲ್ಲೂ ಹೆಂಗೋ ಟ್ರಿಪ್ಪಲ್ಲೂ ನಾನು ಹಂಗೆ ಡೇವಿಸ್ ಎಲ್ಲ ತಲೆ ಕೆಡಿಸ್ಕೋತಾನೆ, ಹೆಂಗೆ ಹೋಗ್ಬೇಕು ಏನು ಮಾಡಬೇಕು ನೋಡಿ. ಫಸ್ಟ್ ಇದು ಎಲ್ಲೆಲ್ಲಿ ಕ್ಯಾಫೆ ಏನು ಕಾಣ್ತಾ ಇದೆ, ಊರು ಹೇಗಿದೆ, ಬಿಸಿಲು ಹೇಗಿದೆ, ನಡೆದಾಡಕ್ಕೆ ನೋಡಿ ಕಾಲು ದಾರಿ ಸಪ್ರೇಟಾಗಿರುತ್ತೆ, ಟ್ರಾಲಿ ಗೀಲಿ ಎಲ್ಲ ಹಿಡ್ಕೊಂಡು ಆರಾಮಾಗಿ ಇದು ಮಾಡ್ಬೋದು. ನಮ್ಮಂಥವ್ರು ಹೆಂಗೆ ಗೊತ್ತಾ, ಫಸ್ಟು ತೃಪ್ತಿಯಾಗಿ ಟ್ರಿಪ್ ನೋಡ್ತೀವೋ ಬಿಡ್ತೀವೋ, ಅನುಭವಿಸ್ತೀವೋ ಬಿಡ್ತೀವೋ, ಈಗ ಎಲ್ಲಿ ಫೋಟೋ ತೆಗೋಬೇಕು, ಎಲ್ಲಿ ವಿಡಿಯೋ ತೆಗಿಬೇಕು, ಎಲ್ಲಿ ರೀಲ್ ಮಾಡಬೇಕು, ಬರೀ ಈ ಥರದಲ್ಲೇ ಇರುತ್ತೆ ನಮ್ಮ ಕತೆ. ನೋಡಿ ಹೊತ್ತಾಡ್ಕೊಂಡು ಹೋಗಿದ ತಕ್ಷಣ ಫಸ್ಟ್ ಆ ಕೆನಾಲ್ ನೋಡಿದೆ. ಐ ಆಮ್ ಲೈಕ್, ನಾನು ಎಷ್ಟೋ ಆಮ್ಸ್ಟರ್ಡ್ಯಾಮಿಗೆ ಬರೋಕ್ಕೆ ಈ ಥರದ್ದು ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ಕೆನಾಲ್ಗಳು ನೋಡಿದ್ನಲ್ಲ, ಅದು ಬೇಸಿಕ್ಲಿ ಕೆನಾಲು ಈಗ ನಮ್ಮೂರಿಗೂ ಇವ್ರಿಗೂ ಏನು ಡಿಫ್ರೆನ್ಸ್ ಅಂದರೆ, ನೋಡಿ ಈ ಥರ ಮೇನ್ ರೋಡ್ ತುಂಬ ರೋಡ್ಗಳಿರುತ್ತೆ, ಇದು ಬ್ರಾಡಾಗಿರುತ್ತೆ, ಬದಿಗೆ ನಮ್ಮ ಕ್ರಾಸ್ ರೋಡ್ ಥರನೇ ಇಲ್ಲಿ ಕೆನಾಲ್ಸ್ಗಳಿರುತ್ತೆ, ಅದ್ರ ಪಕ್ಕನೇ ಮನೆಗಳು ಆಯಿತಾ. ಇಲ್ಲೆಲ್ಲ ಬಿಲ್ಡಿಂಗ್ ಅಗಲ ಎಷ್ಟಿದೆಯೋ ಅದಕ್ಕೆ ತಕ್ಕಂತೆಯೇ ಇಲ್ಲೂ ಅವರು ಟ್ಯಾಕ್ಸ್ ಕಟ್ತಾ ಇದ್ದಿದ್ದು. ಹಾಗಾಗಿ ಹಳೇ ಕಾಲದ್ದು 14ನೇ ಶತಮಾನ 17ನೇ ಶತಮಾನದಿಂದಲೂ ಉದ್ದುದ್ದಕ್ಕೆ ನಿಂತಿರೋ ಇದು. ಮಧ್ಯದಲ್ಲಿ ಕಾಂಪೌಂಡ್ ಏನಿಲ್ಲ ಅಲ್ಲಿ ಅಪಾರ್ಟ್ಮೆಂಟ್ಗಳಿಗೆ. ಸೊ ಅಂತೂ ಇದನ್ನೆಲ್ಲ ನೋಡಿಕೊಂಡು ನಮ್ಮದು ಹೋಟೆಲ್ ಬಂತ. ಕೆಳಗಿಂದ ಅಲ್ಲಿ ಯಾರೂ ಇರಲ್ಲ, ಸೆಕ್ಯೂರಿಟಿ ನಮಸ್ಕಾರ ಹೊಡೆಯೋಕ್ಕೆ ಏನಿಲ್ಲ. ಅಲ್ಲಿ ನಾವು ಒಳಗೆ ಹೋಗ್ತೀರಾ, ಕೋಡ್ ಎಂಟರ್ ಮಾಡ್ತೀರಾ, ಬುಕ್ಕಿಂಗ್ ಇದ್ದರೆ ಕೋಡ್ ಕೊಟ್ಟಿರ್ತಾರೆ, ಬಾಗಿಲು ತೆಗಿಯುತ್ತೆ, ಲಿಫ್ಟ್ ತೊಗೋತೀರಾ, ಮೇಲ್ ಬರ್ತೀರಾ, ಅಲ್ಲೆಲ್ಲೋ ಹುಡ್ಕೊಂಡು ಹೋಗಬೇಕು ರಿಸೆಪ್ಷನ್ನು. ಅಲ್ಲಿ ಕಾಯ್ತಾರೆ, ಅವ್ರು ನಿಮಗೆ ಕೀ ಕೊಡ್ತಾರೆ. ರೂಮಿಗೆ ಬಂದಿದೆ, ಫಸ್ಟು ನೋಡ್ತಾ ಇದ್ದೀನಿ ಇಲ್ಲಿ ರೂಮ್ ಹೇಗಿದೆ ಅಂತ. ಇದು ಹೋಟೆಲ್ ರೂಮ್ ಅನ್ನೋಕ್ಕೂ ಆಗಲ್ಲ, ಡಾಮ್ ಅನ್ನೋಕ್ಕೂ ಆಗಲ್ಲ, ಮನೆ ಥರ. ಮನೆಗೆ ಏನೇನು ಬೇಕು ಎಲ್ಲನೂ ಇದೆ. ಹೆಂಗೆ ಅಂದ್ರೆ ಬನ್ನಿ ನೋಡಿ, ಚಿಕ್ಕ ಆಫೀಸು ಎಷ್ಟು ಕಾಂಪ್ಯಾಕ್ಟಾಗಿ ತಲೆ ಉಪಯೋಗಿಸಿ ಮಾಡಿದ್ದಾರೆ ನೋಡಿ. ಒಂದು 400-450 ಸ್ಕ್ವೇರ್ ಫೀಟು ಇರಲ್ಲ ಈ ಜಾಗ. ಎಂಟ್ರ್ ಆಗ್ತಿದ್ದಂಗೆ ಅಲ್ಲೇ ಹೇಳ್ಕೊಳ್ಳೋಕ್ಕೆ ಕುರ್ಚಿ ಅಂತೆ, ಆಫೀಸ್ ಟೇಬಲ್ಲು, ಲೈಟ್ಸು. ನಿಜವಾಗ್ಲೂ ಇದು ಚಿಕ್ಕ ಸ್ಪೇಸಲ್ಲಿ A to Z ಪ್ರಾವಿಷನ್ ಹೇಗೆ ಮಾಡ್ಕೋಬೋದು ಅಂತ ನೋಡೋದಕ್ಕೆ ನೀವು ಡೆಫಿನೆಟ್ಲಿ, ನನಗೆ ಈ ರೂಮೇ ಸಾಕ್ಷಿ. ಈ 3 ದಿನ ತೊಗೊಂಡಿದ್ದು. ಸೊ ಹೋಟೆಲಲ್ಲಿ ಬತ್ತಿದಂಗೆ ಅಪ್ಪ ಆಫೀಸ್ ಕೆಲಸ ಮಾಡ್ಕೊಳ್ಳೋ ಜಾಗ ಆಯ್ತಪ್ಪ ಅಂದ್ಕೊಂಡೆ. ಈಗ ಮುಂದಕ್ಕೆ ನೋಡಿ, ಇಲ್ಲಿ ಎಳಿತೀನಿ ನೋಡಿ, ಇದು ಬೇಸಿಕ್ಲಿ ಎಳೆದಾಗಿರೋದು ಮೆಟ್ಲದು, ಕಾಂಪ್ಯಾಕ್ಟ್ ಮೆಟ್ಲು. ಬೇಕಾದಂಗೆ ನೀವು ಎಳ್ಕೊಬೋದು, ಇಲ್ಲಾಂದರೆ ಹಾಕಿದ್ರೆ ಮತ್ತೆ ಅಲ್ಲಿ ನಿಮ್ಮದೇ ಲಿವಿಂಗ್ ಏರಿಯಾ ಅದು. ಆ ಟಿ ವಿ ಆಪೋಸಿಟ್ ಜಾಗಕ್ಕೆ ಒಂದು ಸೋಫಾ ಎಲ್ಲ ಹಾಕಿದ್ದಾರೆ. ಅಲ್ಲೇ ನೋಡಿ ಚಿಕ್ಕ ಲೈಬ್ರರಿ, ಮತ್ತು ಅಲ್ಲಿ ಕೆಳಗಡೆ ರಿಮೋಟ್ ಇಟ್ಟಿದ್ದಾರೆ. ಅಲ್ಲಿ ಕೆಳಗಡೆ ಡ್ರಾ ಅಂತೆಲ್ಲ ತೋರಿಸ್ತಾರೆ, ಅದ್ರ ಒಳಗಡೆ ಲಾಕರೆಲ್ಲ ಇಟ್ಟಿದ್ದಾರೆ ನಿಮ್ಮ ವ್ಯಾಲ್ಯೂಬಲ್ ಸ್ಟೋರ್ ಮಾಡೋಕ್ಕೆ, ಪಾಸ್ಪೋರ್ಟ್ ಸ್ಟೋರ್ ಮಾಡೋಕ್ಕೆ. ಸೊ ಹೀಗೆ ಮೆಟ್ಲನ್ನು ಎಳ್ಕೊಂಡು ಹತ್ತಿ ಮೇಲಕ್ಕೆ ಹೋದರೆ ನಿಮ್ಮ ಬೆಡ್ಡು ನೋಡಿ, ಅದ್ರ ಕೆಳಗಡೆ ಆಫೀಸ್ ಇರೋದು. ಕಂಫರ್ಟಬಲ್ ಇದಾಗಿ ಒಂದೇ ಸ್ಪೇಸಲ್ಲಿ ಹೆಂಗೆ ಮಾಡ್ತಾರೆ ನೋಡಿ. ಡೇವಸ್ ಎಷ್ಟಿದು ಒಂದು ನೈಟ್ಗೆ 20,000ನಾ? 19,000 ಪರ್ ನೈಟ್. ಮತ್ತು ಈ ಕಡೆಗೆ ಬಂದರೆ ಎಡಗಡೆಗೆ ನೋಡಿ, ಅಲ್ಲೇ ಅಡುಗೆ ಮನೆ ಇದೆ, ಆಗಲ್ಲೇ ಡೈನಿಂಗ್ ಟೇಬಲ್ಲು ಇದೆ. ಇಷ್ಟೇ, ಬಟ್ ಏನೂ ಇಲ್ಲ ಅನ್ನಂಗಿಲ್ಲ, ಎಲ್ಲನೂ ನಿಮಗಿದೆ ನೋಡಿ. ಅಲ್ಲಿಂದ ಮೇನ್ ರೋಡ್ದು ಲುಕ್ಕು. ಕೆಳಗಡೆ ಹೋದರೆ ಕ್ಯಾಫೆ, ಸ್ವಲ್ಪ ಒಂದು 200-300 ಮೀಟ್ರಿಗೆ ಮೆಟ್ರೋ. ವಾಹ್, ಅಂತೂ ಆಮ್ಸ್ಟರ್ಡ್ಯಾಮ್ ಬಂದು ತಲುಪಿದೆ. ಬಂದು ಏನು ಮಾಡಿದೆ, ಈಗ ತಗೊಳ್ರಪ್ಪ ರೆಡಿಯಾಗಿ ಮತ್ತೆ ಹೋಟೆಲ್ ಲಾಬಿ ಕೆಳಗಡೆ ಬಂದು ನೋಡಿ, ಆಚೆ ಕಡೆ ವಾತಾವರಣ ಹೇಗಿದೆ ಎಲ್ಲ ಕ್ಯಾಪ್ಚರ್ ಮಾಡಿ ನೋಡಿ. ಮೇಲ್ ಬಾಕ್ಸ್ ಬಂದರೆ ಅಲ್ಲೂ ರೈಟ್ ಸೈಡಲ್ಲಿ ಅಲ್ಲೇ ಇದೆ. ಆಚೆಗೆ ಬರ್ತಿದ್ದಂಗೆ ಇವಾಗ ಏನು ಸೈಕಲ್ ತೊಗೋಬೇಕಾ, ನಡ್ಕೊಂಡು ಹೋಗ್ಬೇಕಾ, ಆಚೆ ಕಡೆ ವೆದರ್ ನೋಡಿದೆ, ಸಖತ್ತಾಗಿತ್ತು. ಸೊ ಆ ವಾಕ್ ವೇ ಲೆಫ್ಟಿಗೆ ಸೈಕಲ್ಗಳು ತುಂಬ ಇದೆ. ನಮ್ಮ ಹೋಟೆಲ್ ಕೆಳಗಡೆ ಇದ್ದಿದ್ದು ಕ್ಯಾಫೆ, ಆಹಾ ಜುಮ್ ಅನ್ನೋ ವಾತಾವರಣ. ಮತ್ತು ನೆಕ್ಸ್ಟು ಅಲ್ಲಿ ರೆಮ್ ಸ್ಕ್ವೇರ್ ಅಂತಲೇ ಯಾವುದೋ ಒಂದಿದೆ, ಅಲ್ಲಿಗೆ ಹೋಗಬೇಕಾದಾಗ ನಾನು ಬೈಲೇನನ್ನು ಎಕ್ಸ್ಪ್ಲೋರ್ ಮಾಡ್ತಾ ಚಿಲ್ ಅಂತ ವಾತಾವರಣ. ಐ ಥಿಂಕ್ ಒಂದು 22-23 ಡಿಗ್ರಿ ಇತ್ತು. ಸೊ ಒಂದು 100-200 ಮೀಟ್ರ್ ನಡ್ಕೊಂಡು ಹೋಗ್ತಿದ್ದಂಗೆ ಈ ಥರ ದೊಡ್ಡ ಕೆನಾಲ್ಗಳ ದರ್ಶನ ನೋಡಿ. ಸನ್ಸೆಟ್ಗೆ ವಾತಾವರಣ ಹೇಗಿರುತ್ತೆ ಅಂದರೆ ಎಲ್ಲರೂ ಅಲ್ಲಿ ಆಚೆಗೆ ಬಂದುಬಿಡ್ತಾರೆ ಲೋಕಲ್ಸು. ಅಲ್ಲಲ್ಲೇ ಇದ್ರ ಹತ್ರ ಟೇಬಲ್ ಗೀಬಲ್ ಅಂತೆಲ್ಲ ಹಾಕ್ಕೊಂಡು ಪಾರ್ಟಿ ಮಾಡ್ತಾರೆ, ಜೊತೆಗೆ ಸೇರ್ತಾರೆ ಟೂರಿಸ್ಟ್ಗಳು. ನಮ್ಮಂಥವ್ರು ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಅಲ್ಲಲ್ಲೇ ಫೋಟೋ ತೆಗೆಸ್ಕೋತಾ ಇರ್ತೀವಿ. ಸಾಯಂಕಾಲ ಕೆನಾಲ್ನಲ್ಲಿ ನೋಡಿ ಆ ಕ್ರೂಸ್ ಇದೆಯಲ್ಲ, ಆ ಥರ ರೈಡನ್ನು ತೊಗೋಬೋದು, ಫೋಟೋ ತೆಗೋಬೋದು. ಸುತ್ತಮುತ್ತ ಆಯಾ ದೇಶದ ವಿಚಿತ್ರ ಕಾರುಗಳು, ಬೇರೆ ಬೇರೆ ಬ್ರ್ಯಾಂಡ್ನ ಕಾರುಗಳು, ಅಥವಾ ನಾವು ನೋಡಿಲ್ದಿರುವಂಥ ಮಾಡೆಲ್ಗಳು, ಇದೆಲ್ಲದ್ರದ್ದು ಒಂದು ರುಚಿ ನೋಡ್ತಾ ಈಗ ಮುಂದೆ ರೆಮ್ ಸ್ಕ್ವೇರ್ ಅಂತ, ಅದು ಒಂದು ತುಂಬ ಟೂರಿಸ್ಟಿ ಡೆಸ್ಟಿನೇಷನ್ನು. ಆಮ್ಸ್ಟರ್ಡ್ಯಾಮಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಗಾಂಜಾ, ಸೊಪ್ಪು, ನಿಮಗೆ ಡ್ರಗ್ಸ್ ಗಿಗ್ಸ್ ಎಲ್ಲ ಇಲ್ಲಿ ಲೀಗಲ್ ಮಾಡಿರೋದ್ರಿಂದ
ಓ ಏನಪ್ಪ ಹೀಗೆ ಸಿಗಿರೋ ಒಂದು ಊರು ನಗರ ಅಂದರೆ ಅದನ್ನು ಈಗ ನಮ್ಮ ಬೆಂಗಳೂರಲ್ಲೇ ತೊಗೊಳ್ಳಿ, ಎಣ್ಣೆ ಸಿಗಲ್ವಾ, ದಮ್ ಸಿಗಲ್ವಾ, ಅದನ್ನು ಸೇದೋರು ಇದ್ದಾರೆ, ಅದು ಬೇಡಪ್ಪ ನಮಗಲ್ಲ ಅಂತ ದೂರ ಇರೋರು ಇದ್ದಾರೆ, ಎಷ್ಟು ಬೇಕೋ ಅಷ್ಟು ಇರೋರು ಇದ್ದಾರೆ. ಅದೇ ಥರ ಎಲ್ಲೂ ಅಷ್ಟೇ, ಎಲ್ಲವನ್ನು ನೋಡೋಕ್ಕೆ ರುಚಿ ನೋಡ್ತಾ ಅದನ್ನೆಲ್ಲ ಮುಳುಗಿರೋರು ಇದ್ದಾರೆ, ಊಟಕ್ಕಷ್ಟೇ ಉಪ್ಪಿನಕಾಯಿ ಅಂತ ಇಟ್ಕೊಂಡಿರೋರು ಇದ್ದಾರೆ, ಬೇಡವೇ ಬೇಡ ಅನ್ನೋರು ಇದ್ದಾರೆ. ಸೊ ಇದೆಲ್ಲ ನೋಡಿಕೊಂಡು ನಾನೀಗ ನೋಡಿ ದೊಡ್ಡ ರಿವರ್ ಇದು. ಯಾವ ರಿವರ್ ಅಂದರೆ ಆಮ್ಸ್ಟರ್ಡ್ಯಾಮಿಗೆ ಹೆಸರು ಬರೋದಕ್ಕೆ ಕಾರಣ ಈ ಆಮ್ಸ್ಟಲ್ ನದಿ. ಆ ನದಿ ಅದರ ಚಿಕ್ಕ ಚಿಕ್ಕ ಕವಲುಗಳ ಮೇಲೇ ಕೆನಾಲ್ಸ್ ಇರೋದು, ಸರಿನಾ? ಹಾಗಾಗಿ ಆಮ್ಸ್ಟಲ್ ನದಿಯ ಕವಲುಗಳ ಮಧ್ಯ ಆ ಕೆನಾಲ್ಗಳ ಮೇಲಿರುವಂತಹ ಕ್ರೂಸ್ಗಳನ್ನು ನೋಡ್ಕೊಳ್ತಾ ಸೈಕಲ್ ಹೊಡೆಯೋರು. ಅಲ್ಲಿ ನೋಡಿ, ಅಲ್ಲಿ ಓಪರಾ ಹೌಸ್ ಅಂತ ಬ್ಯಾಲೆ ಮತ್ತು ಇದೆಲ್ಲ ನಡೆಯುತ್ತೆ. ಈ ಥರ ಒಂದೊಂದು ಬಿಲ್ಡಿಂಗು ಕಲ್ಚರಲ್ ಇಂಪಾರ್ಟೆನ್ಸ್ ಕೊಟ್ಟಿರುವಂತಹ ಆ್ಯಕ್ಟಿವಿಟೀಸ್ಗಳು, ನಿಮ್ಗೆ ಏನು ಬೇಕೋ ಎಲ್ಲನೂ ಇದೆ, ಆಯಿತಾ? ಬಟ್ ಲುಕ್ ಅಟ್ ದ ಬ್ಲೂ ಸ್ಕೈ, ದ ವಾತಾವರಣ, ಬಣ್ಣ ಬಣ್ಣದ ಮನೆಗಳು, ಕಾರುಗಳು, ಮಾಡೆಲ್ಸ್ಗಳು. ಇದ್ರ ಮಧ್ಯ ಟೂರಿಸ್ಟ್ ಆಗಿ ಬಂದಿರೋ ನಿಮ್ಮ ಒಂದು ಓಡ್ತಾ ಇರೋ ಗಡಿಯಾರ ಇದೆ. 2 ದಿನ ಇರೋದು, 3 ದಿನ ಇರೋದು, ಅಷ್ಟರಲ್ಲಿ ಏನಪ್ಪ ಗಬಗಬ ಅಂತ ತಿನ್ಬಿಡ್ಬೇಕು ಅಂತ ಇರುತ್ತಲ್ಲ, ಹಾಗೆ ಎಲ್ಲ ನೋಡ್ಬಿಡ್ಬೇಕು ಅಂತ. ಇಲ್ಲಿ ನೋಡಿ, ಸೈಕಲ್ ಹೊಡ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ. ಒಂದು ಹುಡುಗಿ ಪಾರ್ಟಿ ಮಾಡ್ತಾ ಇದ್ದಾಳೆ ಅಲ್ಲೆಲ್ಲೋ ಕ್ರೂಸಲ್ಲಿ ಕೂತ್ಕೊಂಡು. ಇನ್ಯಾರೋ ಪಾರ್ಟಿ ಡ್ರೆಸ್ ಹಾಕೊಂಡು ಸೈಕಲ್ ಹೊಡಿತಾ ಇದ್ದಾರೆ. ಐ ಲವ್ ದಿಸ್. ಅಷ್ಟೇ ಯಾಕ್ರಿ, ಈ ಥರದ ಒಂದು ದೊಡ್ಡ ದೊಡ್ಡ ಚಿಕ್ಕ ಬೋಟ್ಸ್ಗಳ ಮೇಲೆ ಯೋಗ ಮಾಡ್ತಾ ಇರೋರು. ಪಿಲಾಟೆಸ್ ಅಂತ ಒಂದು ಸ್ಟೈಲ್ ಯೋಗ, ಅಂದರೆ ಒಂದು ಡಿವೈಸ್ ಥರ ಇರುತ್ತೆ, ಅದು ಈ ಕಡೆಯಿಂದ ಆ ಕಡೆಗೆ ಅದು ಟ್ರೆಡ್ಮಿಲ್ ಥರದ್ದು, ನೀವು ಕಾಲಿಂದಲೇ ಅದನ್ನು ಆಚೆಗಡೆ ತಳ್ಳಿ ಮತ್ತೆ ಹತ್ತಿರ ಕೇಳ್ಕೊಬೋದು. ಸೊ ಈ ಥರ ಏನೇನೋ ದೃಶ್ಯಗಳು ನೋಡಿದೆ. ಅಲ್ಲಿ ನೋಡಿ, ಅಲ್ಲೇ ಸೈಡಲ್ಲಿ ಈ ಕೇರಳ ಬೋಟ್ ಹೌಸ್ ಥರ ನೋಡ್ತಾ ಇದ್ದೀರಾ, ಅಲ್ಲಿ ಚಿಕ್ಕ ಚಿಕ್ಕ ಬೋಟ್ಗಳ ಸೈಡಲ್ಲಿ ಅದು ಮನೆಗಳೇ. ಅಲ್ಲಿ ನೀವು ಅದನ್ನು ಬಾಡಿಗೆಗೆ ತೊಗೊಂಡು ಅಲ್ಲೇ ಮಲ್ಕೋಬೋದು ಕೂಡ, ಅಥವಾ ಈ ಥರ ನೋಡಿ ರೂಮ್ಗಳಲ್ಲಿ ಅಥವಾ ಬಿಲ್ಡಿಂಗ್ಸ್ ಅಲ್ಲಿದ್ದು ಪಾರ್ಟಿ ಮಾಡಿಕೊಂಡು ವ್ಯೂನ ತೊಗೋಬೋದು. ಸೊ ಈಗ ದಿಸ್ ಇಸ್ ಮೈ ಫಸ್ಟ್ ಲುಕ್ ಆ್ಯಂಡ್ ಜಜ್ಮೆಂಟ್ ಅಬೌಟ್ ಆಮ್ಸ್ಟರ್ಡ್ಯಾಮ್. ತೊಗೊಳ್ಳಿ, ಅಲ್ಲಿ ಬಿಡಿ, ಮತ್ತು ಫೋಟೋ ತೊಗೊಳ್ಳಿ, ಬಿಲ್ಡಿಂಗ್ಸನ್ನು ನೋಡಿ, ಡ್ಯಾನ್ಸಿಂಗ್ ಹೌಸಸ್ ಅಂತ ಒಂದಷ್ಟಿದೆ ನೋಡಿ. ಈಗ ಬಂತಪ್ಪ ಸೊಪ್ಪು ಇಲ್ಲಿ ನೋಡ್ರಿ. ಅಲ್ಲಿ ಆ್ಯಕ್ಚುಲಿ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಡೋಲ್ಲ ನಿಮಗೆ. ಅಲ್ಲಿ ಒಳಗಡೆ ಎಂತೆಂಥ ಗಾಂಜಾದು ಏನು ಸಿಗುತ್ತೆ, ಅದು ಪರ್ಸೆಂಟೇಜಸ್ ಅಂತೆಲ್ಲ ಇರುತ್ತೆ, ಹೈ, ಸ್ಟ್ರಾಂಗು, ಲೋ. ಸೊ ಇಲ್ಲಿ ನಾನು ಬಂದ ತಕ್ಷಣ ಈ ರೆಸ್ಟೋರೆಂಟನ್ನು ಎಕ್ಸ್ಪ್ಲೋರ್ ಮಾಡ್ತಾ ಫಸ್ಟ್ ಅಲ್ಲಿ ಮಶ್ರೂಮ್ ನೋಡಿದ್ರೆ ಏನು ದಪ್ಪಕ್ಕಿತ್ತು. ಮತ್ತು ಇಲ್ಲಿ ಒಂದು ಚಿಕನ್ ಸ್ಟೇಕು, ಸ್ಯಾಲೆಡ್ ಅಂತ ಅವನು ಆರ್ಡ್ರ್ ಮಾಡ್ದ. ಇಲ್ಲಿ ನನ್ನ ಪೆಸ್ತೋ ಪಾಸ್ತಾ. ಆ್ಯಕ್ಚುಲಿ ಇಲ್ಲಿ ಆಶ್ಚರ್ಯ ಅಂದರೆ ಪೆಸ್ತೋ ಫ್ಲೇವರ್ ಭಾಳ ಕಮ್ಮಿ ನೋಡಿದ್ದು. ಸೊ ಎಲ್ಲ ತಿಂದು ಆಚೆಗೆ ಬಂದರೆ ಇಲ್ಲಿ ನೋಡಿ, ಅಲ್ಲಿಂದ ದೃಶ್ಯ ಇದೆ. ಈ ಎಡಿಬಲ್ ಅಂತ ತೋರಿಸ್ತಾರಲ್ಲ, ಇದೆ ನೋಡಿ, ಅಲ್ಲಿ ಕೇಕ್ ಥರ ಇರುತ್ತೆ, ಅಲ್ಲಿ ಮೇಲೆ ಆ ಸೊಪ್ಪಿಂದು ಡಿಸೈನ್ ಇತ್ತಂದರೆ ಅದು ತಿಂದರೆ ನಿಮ್ಗೆ ಅದು ಕಿಕ್ ಹೊಡಿಯುತ್ತೆ, 1-2 ದಿನ ಔಟ್ ಅಂತ ನೀವು. ಅಲ್ಲೂ ಮೀಡಿಯಮ್ಮು ಈ ಥರ ಎಲ್ಲ ಏನೇನೋ ಇರುತ್ತೆ ನೋಡಿದೆ. ಮತ್ತು ಇದೇನಿದೆ, ಇದನ್ನೇ ಸ್ಟ್ರೂಪ್ ವಾಫಲ್ ಅಂತ ಕರೆಯೋದು. ಇದು ಇವ್ರದ್ದು 18ನೇ ಶತಮಾನದಲ್ಲಿ ಹುಟ್ಕೊಂಡಿರೋದು. ಬಟ್ ಆದರೂ ಈ ಕಡೆ ನೋಡಿ, ಕಿಟ್ಕ್ಯಾಟು, ಸ್ನೀಕರ್ಸು, ಟ್ವಿಕ್ಸ್ ಈ ಥರ ಬೇರೆ ಬೇರೆ ಫ್ಲೇವರ್ದು ಮಾಡಿಕೊಡ್ತಾರೆ. ಅದು ಬಿಟ್ಟರೆ ಬೇರೆದೆಲ್ಲ ನೋಡ್ತಾ ಇದ್ದೀನಿ. ಏನಿದು ಕಪ್ ಕೇಕು ಎಲ್ಲ ನೋಡಿದ್ದೀನಿ. ವಾಫಲ್ ಮೇಲೇ ಬೇರೆ ಬೇರೆ ತರತರಾವರಿ ಡ್ರೆಸ್ಸಿಂಗು, ಸ್ಟ್ರಾಬೆರೀಸು, ಚಾಕ್ಲೇಟು, ಓಹೋ ಎಲ್ಲ ಹಾಕಿ ನಾನು ಏನು ಟೇಸ್ಟ್ ಮಾಡಿದೆ ಅಂತ ಕೇಳಿದ್ರೆ, ಈಗ ನೋಡಿ ಅವ್ನು ಮಾಡ್ತಾನೆ ಒಂದು ವಾಫಲ್ ಥರ ಒಂದು ಉಂಡೆ ಇರುತ್ತೆ ರೀ. ಬೇಸಿಕ್ಲಿ ನಮ್ಮಲ್ಲಿ ಆ್ಯಪಲ್ ಕೇಕ್ ಥರ ಉಳ್ದಿರೋದು ಪಳ್ದಿರೋದು ಎಲ್ಲ ಮಾಡಿ ಅವರು ಆ್ಯಪಲ್ ಕೇಕ್ ಥರ ಮಾಡಿ ರೆಡಿ ಮಾಡಲ್ವ, ಆ ಥರ ಇವರು ಉಳ್ದಿರೋದು ಪಳ್ದಿರೋದನ್ನೆಲ್ಲ ಒಂದು ಉಂಡೆ ಥರ ಮಾಡಿ, ಚಪಾತಿ ಹಿಟ್ಟಿನ ಥರದ್ದು ಅಲ್ಲಿ ವಾಫಲ್ ಮೇಕರ್ ಥರ ಹಾಕಿ ಪ್ರೆಸ್ ಮಾಡ್ತಾರೆ. ಇಲ್ಲಿ ರೋಟಿ ಮೇಕರಲ್ಲಿ ಪ್ರೆಸ್ ಮಾಡೋ ಥರ ಮಾಡಿದ್ಮೇಲೆ ಅವ್ರು ಮಾಡ್ತಾ ಇದ್ದಾನೆ. ನಾನು ಈ ಕಡೆ ಆ ಕಡೆ ಏನೇನಿದೆ ಎಲ್ಲ ನೋಡ್ತಾ ಇದ್ದೀನಿ. ನೋಡಿ, ಕ್ಯಾನಬಿಸ್ ಎನರ್ಜಿ ಡ್ರಿಂಕು, ಏನು ಫೋಟೋಗಳು, ಮತ್ತು ಅಗೇನ್ ಎಡಿಬಲ್ಲು ವಿಚ್ ಹ್ಯಾಸ್ ವೀಡ್ ಇದು. ಸೊ ಈ ಕಡೆ ಅವನು ವಾಫಲ್ ಮಾಡಿರೋದನ್ನು ತೆಗೆದ. ಮತ್ತು ಅಲ್ಲಿ ನೋಡಿ, ಅದರಲ್ಲಿ 2 ಪದರ ಮಾಡ್ಕೋತಾರೆ, 50-50 ಥರ, ಸ್ಯಾಂಡ್ವಿಚ್ ಥರ, ಮಧ್ಯೆ 2 ಬ್ರೆಡ್ ಸ್ಲೈಸ್ ಮಧ್ಯೆ ಇರೋ ಥರ ಮಾಡಿ ಸಿರಪ್ ಹಾಕ್ಕೊಂಡು ಅವ್ನ ಮೇಲ್ಗಡೆ ಲೇಯರ್ ಹಾಕಿ ಅದನ್ನು ಟ್ಯಾಪ್ ಮಾಡ್ದ. ನೆಕ್ಸ್ಟು ಇಲ್ಲಿ ನೋಡಿ, ನಟೆಲ್ಲದು ಸಾಸ್ ಎಲ್ಲ ಹಾಕಿ, ಚಾಕ್ಲೇಟ್ ಇದು ನಡಲ, ಅದ್ರ ಮೇಲೆ ಲೋಟಸ್ ಬಿಸ್ಕಾಫ್ದು ಪುಡಿ ಹಾಕಿ ಮತ್ತೆ ನಟೆಲ್ಲದು ಒಂದು ಲೇಯರ್ ಹಾಕ್ತಾನೆ, ಆಮೇಲೆ ಕೊಡ್ತಾನೆ. ನಾನಿದು ನೋಡಿ ಏನಿದು ಹಿಂಗಿದೆಯಲ್ಲ ಕಚಮುಚ ಅಂದ್ಕೊಂಡೆ. ತಿಂದು ನೋಡೋಣ ಇರ್ಗುರು ಅಂತ ನೋಡ್ತೀನಿ. ಅಪ್ಪ ವೆರಿ ಯಮ್ಮಿ, ಬಿಸಿ ಕ್ರಂಚಿ, ಬಾಯಲ್ಲಿ ಹಂಗೆ ನೀರು ಬರುತ್ತೆ. ಒಂದು ಮುಕ್ಕಾಲು ತಿನ್ನೋ ಅಷ್ಟೊತ್ತಿಗೆ ನಿಮ್ಗೆ ತಲೆಗೆ ಹಂಗೆ ನೆತ್ತಿಗೆ ಹತ್ಬಿಡುತ್ತೆ ಸ್ವೀಟು. ಯಪ್ಪ, ಶುಗರ್ ರಶ್ ಅಂತಾರಲ್ಲ ಹಾಗೆ. ಸ್ಟ್ರೂಪ್ ವಾಫಲ್ ಇದು. ಹೋಗ್ತಾ ಹೋಗ್ತಾ ನೀವು ನೋಡ್ತೀರಾ ಆಮ್ಸ್ಟರ್ಡ್ಯಾಮ್ನ ಪ್ರತಿ ಗಲ್ಲಿಗಳಲ್ಲಿ ನಾನೇನು ನೋಡಿದೆ, ಏನನ್ನು ನಮ್ಮೂರಿನವ್ರಿಗೆ ನಾನು ತೋರಿಸ್ತಾ ಇದ್ದೀನಿ ಅಂತ. ಸೊ ಹೇಗೆ ಅನ್ನಿಸ್ತು ನೋಡಿ, ರಾತ್ರಿ ಇಷ್ಟೊತ್ತಾಗಿ ಸುಸ್ತು ಹೊಡೆದು
ನನಗೆ ಈ ಥರದನ್ನೆಲ್ಲ ಟಿ ವಿ ಸೀರೀಸಲ್ಲಿ ನೋಡಿದ್ದು ನಾಪ್ಕ ಇದೆ. ಹೀರೋನ ಮನೆಗೆ ಬರ್ಬೇಕಾದ್ರೆ ಈ ಥರ ಡೋರಲ್ಲಿ ಎಂಟ್ರೆನ್ಸ್ ಅಂತೆ, ಕೆಳಗಡೆ ಎಲ್ಲಾರೋ ಬಟನ್ ಒತ್ತಾರೆ, ಮೇಲ್ಗಡೆ ಯಾರೋ ಮಾತಾಡ್ತಾರೆ, ಹಿಂಗೆಲ್ಲ ಒಳಗೆ ಬಿಡೋದು, ಅವೆಲ್ಲ ಬಿಲ್ಡಿಂಗ್ ನಾಪ್ಕಕ್ಕೆ ಬಂದ್ಬಿಡ್ತು ಇದೆಲ್ಲ ನೋಡ್ತಿದ್ದಂಗೆ. ಸೊ ನಾವು ವಿ ಆರ್ ಹೆರಿಂಗ್ ಟು ರೆಡ್ ಡಿಸ್ಟ್ರಿಕ್ಟ್. ವೈ ರೆಡ್ ಡಿಸ್ಟ್ರಿಕ್ಟ್? ರೆಡ್ ಲೈಟ್ ಏರಿಯಾ. ರೆಡ್ ಲೈಟ್ ಏರಿಯಾ ಅಂತ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಥೈಲ್ಯಾಂಡಲ್ಲೆಲ್ಲ ಅಲ್ಲಿ ನೋಡಿದ್ದೀನಿ, ಬಟ್ ಇದೇನಿದು? ವಿ ಆರ್ ಹೆರಿಂಗ್ ಟು ದ ಮೋಸ್ಟ್ ಕಾಂಟ್ರವರ್ಷಿಯಲ್ ಆ್ಯಂಡ್ ಟೂರಿಸ್ಟಿ ರೆಡ್ ಡಿಸ್ಟ್ರಿಕ್ಟ್. ಸೊ ಒಂದಾನೊಂದು ಕಾಲದಲ್ಲಿ ಹಾರ್ಬರ್, ಸೊ ಜನ ಮುಗಿಸ್ಕೊಂಡು ಬಂದವ್ರಿ. ರೆಡ್ ಡಿಸ್ಟ್ರಿಕ್ಟ್ ಬೇಸಿಕಲಿ it used to offer comfort to sailors. Prostitution was legalized in year 2000. ಯಾಕೆಂದರೆ ಹ್ಯೂಮನ್ ಟ್ರಾಫಿಕಿಂಗು ಎಲ್ಲ ಕಮ್ಮಿ ಮಾಡೋಕ್ಕೆ, ಆ್ಯಂಡ್ ಆಲ್ಸೋ ಅವ್ರಿಗೊಂದು ಲೀಗಲ್ ರೈಟ್ಸ್, ರೆಸ್ಪೆಕ್ಟ್, ಹಕ್ಕು ಎಲ್ಲ ಕೊಟ್ಟು ಇದು ಮಾಡೋದಕ್ಕೆ ಅಂತ. ಸೊ ಕಾಕತಾಳಿ ಅನ್ನೋಂಗೆ ಅಂತೂ ಇಂತೂ ರೆಡ್ ಲೈಟ್ ಏರಿಯಾದಲ್ಲಿ ಕಾಣಿಸ್ತಪ್ಪ. ಮತ್ತು ಇಲ್ಲಿ ನೋಡಿ, ಅಲ್ಲಿ ಬರೆದಿರೋ ಪದಗಳು ಸೆಕ್ಸ್ ಸಾಲ್ವ್ಸ್ ಎವ್ರಿಥಿಂಗ್ ಅಂತೆ. ಅದೇ ಸೊ ಓಪನ್. ಮತ್ತು ನೀವು ಅಲ್ಲಲ್ಲೇ ರೆಡ್ ಲೈಟ್ ನೋಡ್ತೀರಾ, ಇದಕ್ಕೆ ರೆಡ್ ಲೈಟ್ ಏರಿಯಾ ಅಂತ ಬಂದಿದ್ದಕ್ಕೆ ಹೆಸರೇ ಅದು. ನೋಡಿ ಅಲ್ಲಿ ಸೆಕ್ಸಿ ಆಮ್ಸ್ಟರ್ಡ್ಯಾಮ್. ಅಲ್ಲಿ ನೋಡಿ ಕೆಲವು ಮುಂದಕ್ಕೆ ಹೋಗ್ತಿದ್ದಂಗೆ ಮನೆ ಮುಂದೆ ಬೀದಿ ದೀಪ ಇರೋ ಥರ ಒಂದು ರೆಡ್ಡು ಇದಿರೋದು ಶುದ್ಧ, ವಾಟ್ ಯು ಕಾಲ್, ರೆಡ್ ಟ್ಯೂಬ್ ಲೈಟ್ಸು. ಐ ವಿಲ್ ಟಾಕ್ ಮೋರ್ ಅಬೌಟ್ ಇಟ್. ಅಲ್ಲಿ ಇಲ್ಲಿ ಸೆಕ್ಸ್ ಟಾಯ್ಸು ಈ ಥರದ್ದೆಲ್ಲ ನಿಮ್ಗೆ ಸ್ಟೋರ್ಸ್ ಎಲ್ಲ ಇರುತ್ತೆ. ನೀವು ಹೋಗೋ ಟೈಮಿಗೆ ಓಪನ್ ಆಗಿರಬೇಕಷ್ಟೆ. ಸಾಯಂಕಾಲ ಎಲ್ಲ ಇರುತ್ತೆ. ನೀವು 10 ಗಂಟೆ 11 ಗಂಟೆಗೆಲ್ಲ ಹೋದರೆ ಏನಿರಲ್ಲ. ಈಗ ನಡ್ಕೊಂಡು ಹೋಗ್ತೀರಾ, ಅಲ್ಲಿ ನೋಡಿ ಕೆನಾಲ್ ಮಧ್ಯದಲ್ಲಿದೆ, ಆ ಕಡೆ ಈ ಕಡೆ ಜನ ಫುಲ್ಲು ರೆಡ್ ಲೈಟ್ ಏರಿಯಾ. ಅಲ್ಲಿ ಕಾಣಿಸ್ತಾ ಇದೆಯಾ? ಏನು ನೋಡಿದ್ರಿ ಅಲ್ಲಿ? ಶೋ ಕೇಸಲ್ಲಿ ನೋಡಿ, ಅಲ್ಲಿ ಹೆಣ್ಮಕ್ಳು ನಿಂತಿದ್ದಾರಲ್ಲಿ, ಬನ್ನಿ ಯು ವಾಂಟ್ ಮೀ ಅಂತ. ತರ್ತರಾವರಿ ಕಮ್ಮಿ ಬಟ್ಟೆ, ಕೆಲವು ಕಡೆ ತುಂಬ ಕಮ್ಮಿ ಬಟ್ಟೆ, ಈ ಥರ. ಮ್ಯೂಸಿಯಮ್ ಆಫ್ ಪ್ರಾಸ್ಟಿಟ್ಯೂಷನ್ ಅಂತೆ. ನೋಡಿ ಒಳಗೆ ಹೋಗಿ ಯು ಕ್ಯಾನ್ ಎಕ್ಸ್ಪ್ಲೋರ್ ದ ವರ್ಲ್ಡ್ಸ್ ಫಸ್ಟ್ ಪ್ರಾಸ್ಟಿಟ್ಯೂಷನ್ ಮ್ಯೂಸಿಯಮ್ ಅದು, ಆಯಿತಾ. ಮತ್ತು ಅಲ್ಲಿ ಆ್ಯಕ್ಚುಲಿ ಫೋಟೋ ವಿಡಿಯೋ ಎಲ್ಲ ತೆಗಿಯೋಂಗಿಲ್ಲ ಅಂತ. ಬಟ್ ಇಲ್ಲೊಂದು ಕಡೆ ಮಾತ್ರ ನೀವು ಅಲ್ಲಿ ಹೋಗಿ ಎಲ್ಲಿ ಹೆಣ್ಮಕ್ಳು ಇರ್ತಾರೋ ಒಳಗಡೆ ವೇಶ್ಯಾವಾಟಿಕೆ ಮಾಡೋರು, ಅವ್ರ ಥರ ನೀವು ಅಲ್ಲಿ ಸುಮ್ಮನೆ ಕೂತ್ಕೊಂಡು ಫೋಟೋ ಸುಮ್ಮನೆ ತೆಗೆಸ್ಕೋಬೋದು. ಅದು ಬಿಟ್ಟರೆ ಇಲ್ಲಿ ತುಂಬ ಡೀಟೇಲಾಗಿ ರೆಡ್ ಡಿಸ್ಟ್ರಿಕ್ಟ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಮತ್ತು ನೋಡ್ಕೊಂಡು ವಾಪಸ್ ಬರ್ತಾಯಿದ್ದೀವಿ. ಮಧ್ಯದಲ್ಲಿ ಮಾಮಾ ಡಕ್ ಸ್ಟೋರ್ ನೋಡಿದ್ರಿ. ಈಗ ಲಬೂಬು ಡಾಲ್ಸ್ ಬಂದಿದೆಯಲ್ಲ, ಅದೇ ಥರ ಬೇರೆ ಬೇರೆ ಥರ ತರ್ತರಾವರಿ ಡಕ್ಸ್ದು ವೆರೈಟಿ. ಮತ್ತು ಅಲ್ಲಿ ಹೋಗ್ತಾ ಹೋಗ್ತಾ ಐ ವಾಸ್ ಜಸ್ಟ್ ಸೀಯಿಂಗ್. ನೋಡಿ ಗಿಫ್ಟ್ ಸ್ಟೋರ್ ಅಂತ ಬಂದಾಗ ಟ್ಯೂಲಿಪ್ಸ್ದು ಸೀಡ್ಸು, ಬಲ್ಬ್ಸು. ಮತ್ತು ಇಲ್ಲಿ ಸಾಯಂಕಾಲ ಈ ಥರ ಓಪನ್ ಆಗಿರೋ, ರಾತ್ರಿ ರಾದರ್ 1-1.5 ಗಂಟೆನಲ್ಲಿ ಇವೆಲ್ಲ ನಡೀತಾ ಇರೋದು. ಬಹುಶಃ ಜನ ಕಮ್ಮಿ ಆಗಿದ್ದಾರೆ. ಇದು ರೆಮ್ ಸ್ಕ್ವೇರ್ ಅಂತ ಜಾಗದಲ್ಲಿ ಸುತ್ತ ಸಿಟಿ ಸುತ್ತ ಅದೇ ಬೆಳಗಿನ ಹೊತ್ತು ಬಂದರೆ ತುಂಬ ಜನ ಇರ್ತಾರೆ. ನೋಡಿ ಆ ವಾತಾವರಣ ಹೇಗಿದೆ. ಸೊ ಇದೆಲ್ಲ ನೋಡಿಕೊಂಡು ಈಗ ಮಜಾ ಟ್ರ್ಯಾಮ್ ತೊಗೋಬೇಕಂತ ಬರ್ತಾಯಿದ್ದೀನಿ. ಸರಿ, ಇಲ್ಲಿ ನಾನು ನೋಡಿ ಈ ಕ್ಯಾಲ್ಕಟಾದಲ್ಲಿ ಮಾತ್ರ ಇರೋದು ಇಂಡಿಯಾದಲ್ಲಿ. ನೋಡಿ ಅಲ್ಲಿ ಬರ್ತಾಯಿದೆ, ರೋಡ್ ಮೇಲೆ ಪಕ್ಕದಲ್ಲೇ ಕಾರ್ ಹೋಗುತ್ತೆ, ಸೈಕಲ್ ಹೋಗುತ್ತೆ. ಲೇನ್ ಡ್ರೈವಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೋಡಿ ಟ್ರ್ಯಾಮ್ ಬಂತು ಅದರ ಲೈನ್ ಜಾಗದಲ್ಲಿ. ಕ್ರೆಡಿಟ್ ಕಾರ್ಡ್ ಇದ್ದರೆ ಸಾಕು, ಓಕೆ. ಬಂದು ಇಂಟರ್ನ್ಯಾಷನಲ್ ಇದು ಆ್ಯಕ್ಟಿವೇಶನ್ ಇರೋದು ಓಪನ್ ಆಯಿತು. ಡೇವಿಸ್ ಒಳಗೆ ಹೋದ, ಅದು ಬಾಗಿಲು ತೆಕ್ಕೊಂಡ್ಮೇಲೆ ನೀನು ನೆಕ್ಸ್ಟ್ ನಾನು ಹತ್ತಬೇಕು. ಅವನೇ ಅಲ್ಲಿ ಸ್ಟಾರ್ಟಿಂಗಲ್ಲಿ ಸ್ಟಕ್ಕಾಗಿ ಬಾಗಿಲು ಹಾಕೊಂಡೇ ಬಿಡ್ತು, ಹಂಗೆ ಹೊಟ್ಟೋಗ್ಬಿಟ್ಟಿದ್ದಾನೆ. ಸದ್ಯ ಇಂಟರ್ನ್ಯಾಷನಲ್ ರೋಮಿಂಗ್ ಇದ್ದಿದ್ದಕ್ಕೆ ದೆನ್ ನಾನು ಇಮ್ಮಿಡಿಯೇಟಾಗಿ ವಾಟ್ಸಪ್ ಕಾಲ್ ಮಾಡಿದೆ, ಓಕೆ ನೀನು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊ ಅಂತ. ಈಗ ನಾನು ಒಬ್ಬಳೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಈ ಥರದ್ದೆಲ್ಲ ಆಗುತ್ತೆ. ಟ್ರಾವೆಲ್ ಅನ್ನೋದು ಇದಕ್ಕೆ ಹೇಳಿದ್ದು. ಕೋಶ ಓದಿ ಇಲ್ಲ ದೇಶ ಸುತ್ತಿ ಅಂತ ಹೆದರ್ಕೊಳ್ಳೋದೇನಿಲ್ಲ. ನಿಮ್ಮ ಪಾಡಿ ನೀವು ನಡ್ಕೊಂಬನ್ನಿ, ಮಜಾ ಮಾಡಿ, ಸಿಟಿನ ಎಂಜಾಯ್ ಮಾಡಿ. ನಡ್ಕೊಂಡು ಹಿಂಗೆ ಬರ್ತಾಯಿದ್ದೀನಿ. ಅವ್ನ ಫೋನಲ್ಲಿ ಇದೇ ವಿಡಿಯೋ ಮಾಡಿಕೊಂಡು ನಿಮ್ಗಳಿಗೆ ನನ್ನ ಕತೆ ಹೇಳ್ಕೊಂಡು ಅವನಲ್ಲಿ ಮುಂದೆ ನೋಡಿ ಆಮೇಲೆ ಸಿಕ್ಕಿ ಮತ್ತೆ ಇನ್ನೂ ವಾಪಸ್ ನಡ್ಕೊಂಡು ಬರ್ತಾಯಿದ್ದೀನಿ. ರಾತ್ರಿ ಹೊತ್ತೆಲ್ಲ ವಿಚಿತ್ರ ಸ್ಟೋರ್ಸ್ಗಳದ್ದು ನೋಡಿ. ಬ್ಯಾಗ್ ಅದು ಕಮಲ ಶೇಪಲ್ಲಿದೆ, ಅದು ಬ್ಯಾಗು ಅಂದರೆ ರಾದರ್ ಕಮಲ ಅನ್ನೋದಕ್ಕಿಂತ ಮೊಗ್ಗಿನ ಶೇಪಲ್ಲಿರೋ ಒಂದು ಬ್ಯಾಗು. ಆಮೇಲೆ ಸಾಲ್ಸಾ ಶಾಪ್ ಅಂತೆ ರಾತ್ರಿ ಹೊತ್ತು ಈ ಥರ. ಇಟ್ಸ್ ಅ ಡಿಫ್ರೆಂಟ್ ಸೈಡ್ ಐ ಸಾ ಆಫ್ ಆಮ್ಸ್ಟರ್ಡ್ಯಾಮ್. ಇಲ್ಲಿ ನೋಡಿ ವೋಕ್ ಟು ಗೋ. ಅಲ್ಲಿ ನಿಮಗೆ ಬೇರೆ ಥರದ್ದು ಬರೀ ಪಾಸ್ತಾ ಪಿಜ್ಜಾ ಎಲ್ಲ ಬೋರಿಂಗ್ ಅನ್ಸಿದ್ರೆ ಯು ಹ್ಯಾವ್ ಯುವರ್ ಏಷ್ಯನ್ ಫುಡ್. ಆಲ್ಬರ್ಟ್ ಹೆಜನ್ ಅಂತ ಅಲ್ಲಿದು ಲೋಕಲ್ ಸೂಪರ್ ಮಾರ್ಕೆಟ್ ಇದು. ನಮ್ಮಲ್ಲಿ ಇಲ್ಲಿ ಸ್ಪಾರು ಈ ಥರ ಇರೋ ಥರ ಸೂಪರ್ ಮಾರ್ಕೆಟ್ ಇದ್ದದು ಏರ್ಪೋರ್ಟಲ್ಲೂ ನೋಡಿ. ನಾಪ್ಕ ಇದೆಯಾ? ಇನ್ನೊಂದು ಸೋಲೋ ಅಂತೆ, ಇದು ಯಾವುದೋ ಸ್ಟೋರು. ಮತ್ತು ಇನ್ನೇನು ಲೆಫ್ಟಲ್ಲಿ ಡಂಕಿನ್ ಡೋನಟ್ಸು, ಇದು ನಮ್ಮ ದೇಶದಲ್ಲೂ ಇದೆ, ನಾನು ನೋಡಿದ್ದೀನಿ. ಅಲ್ಲಿ ನೋಡಿ ಅಲ್ಲಿ ಚೀಸ್ದು ಸ್ಟೋರು, ಹೆನ್ರಿ ವೆಲ್ಲಿಂಗ್ ಚೀಸ್ ಅಂತ. ಅಲ್ಲಿ ಹುಲ್ಲು ಎಲ್ಲೋ ಕಾಣ್ತಾ ಇದೆಯಲ್ಲ, ಅದೇನು ಅಂದ್ಕೊಂಡಿದ್ದೀರಾ? ಚೀಸ್ ಅದು. ಚೀಸನ್ನು ವ್ಯಾಕ್ಸ್ ಕೋಟಿಂಗಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಸುತ್ತಮುತ್ತ ಥಿಯೇಟರು. ಇದೇನಿದು?
ಇಲ್ಲಿ ಅವರು ಪಿಯರ್ಸಿಂಗಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಚುಚ್ಚುಕೋತಾರೆ. ಎದೆ ಭಾಗ, ನಿಮ್ಮ ಪ್ರೈವೇಟ್ ಪಾರ್ಟ್ಸು ಎಲ್ಲೂ ಬಿಟ್ಟಿಲ್ಲ, ಅದೆಲ್ಲ ಎಲ್ಲೆಲ್ಲಿ ಚುಚ್ಚಿಸ್ಕೋಬೋದು ಅಂತ ಮಾಡೆಲ್ಗಳ ಜೊತೆಗೆ ಆಪ್ಷನ್ಸ್ ತೋರಿಸಿದ್ದಾರೆ ಅಲ್ಲಿ. ಅದು ಕಿವಿದು ನೀವು ಹೆಚ್ಚು ನೋಡ್ತೀರಾ, ಇನ್ನು ಕೆಲವುದೆಲ್ಲ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅಂತ ಅನ್ಸತ್ತೆ ನಮಗೆ. ಬಿಕಾಸ್ ನಮ್ಮ ಕಲ್ಚರಲ್ಲಿ ಅಷ್ಟು ನ್ಯಾಚುರಲಾಗಿ ಬಂದಿಲ್ಲ. ಕೆಲವು ಕಲ್ಚರ್ಗಳಲ್ಲಿ ಭಾಳ ಮುಂದೆ ಇದ್ದಾರೆ ಅವರು ಏನೋ ಸ್ತನ ಚುಚ್ಚಿಸ್ಕೋತಾರೆ, ಯೋನಿನ್ ಚುಚ್ಚಿಸ್ಕೋತಾರೆ. ಸೊ ಇದನ್ನೆಲ್ಲ ಯಾವ್ದು ರೈಟು ಯಾವ್ದು ರಾಂಗ್ ಒಂದು ಕಂಡುಬಿಡಕ್ಕೆ ನಾವು ಯಾರ್ರೀ, ಅವ್ರವ್ರ ಹೆಂಡ ಅವ್ರವ್ರ ಬುರುಡೆ ಅಂತ ಯಾರೋ ದೊಡ್ಡವ್ರು ಯಾವತ್ತೋ ಹೇಳ್ಬಿಟ್ಟು ಹೊರಟೋಗಿದ್ದಾರೆ. ಸೊ ಇವೆಲ್ಲ ನೋಡ್ತಾ ಪ್ರಪಂಚದ ಎಲ್ಲ ಭಾಗಗಳಲ್ಲೂ ಬೇರೆ ಬೇರೆ ವೈವಿಧ್ಯತೆ ಹೇಗಿದೆ ಅಂತ ನೋಡ್ಕೊಂಡು ನಾನು ಈ ಕಡೆ ಇದು ಪಬ್, ಇದು ಏರಿಯಾ, ಇದು ಇವನು ಪಬ್ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ 4 ಗಂಟೆ ನೋಡಿ ಅಲ್ಲಿ ಹೆಂಗಿದ್ದಾರೆ ಜನ. ನಾವು ಸಾಕಪ್ಪ ಮನೆಗೆ ಹೋದರೆ ಸಾಕು ಅಂದ್ಕೊಂಡು ಟುಸು ಪುಸು ಅಂದ್ಕೊಂಡು, ಬಿಕಾಸ್ ವಿ ಹ್ಯಾವ್ ಅ ಲಾಂಗ್ ಹಾಲಿಡೇ ಅಹೆಡ್, ಇನ್ನೂ 11 ದಿನ ಕಳಿಬೇಕು. ಸೊ ಡೇ 1 ಬರ್ನ್ಔಟ್ ಆಗೋದು ಬೇಡ ಅಂದ್ಕೊಂಡು ಮನೆ ಕಡೆಗೆ ಹೆಜ್ಜೆ ಹಾಕ್ತಾ ನಾನು ದೇವಸ್ ಸೈನಿಂಗ್ ಔಟ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಚೆನ್ನಾಗಿತ್ತಾ ಇವತ್ತಿನ ವ್ಲಾಗ್? ಹೇಗಿತ್ತು?